ಏನು ಬೇಕಿದ್ರು ಯಜಮಾನ್ರು ಏನು ನಿಮ್ಮ ಹೆಸರು ಏಮಲ್ವಲ್ಲ ಯಾಕೆ ಬಿಟ್ರಿ ಸುಳ್ಳು ಹೇಳ್ಬಾರ್ದು. ಅಲ್ಲಿ ವಿಡಿಯೋ ಆಗ್ತಾ ಇದೆ, ನೀವೇ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಸೇರ್ಸಿ ಹೋಗಿದ್ದು. ಇಂಥ ಸಾವು ನಿಮ್ಗಾಗ್ಲಿ ನಿಮ್ಮ ತಮ್ಮನಿಗಾಗ್ಲಿ ನಿಮ್ಮ ತಮ್ಮ ಹೆಂಡತಿಗಾಗ್ಲಿ ಬಂದರೆ ಏನು ಮಾಡ್ತಿದ್ರಿ? ಮಾತಾಡಿ ಅಲ್ಲಿ ಕೇಳಿಸ್ಬೇಕು. ಅವ್ರು ಬೈತಾರಮ್ಮ, ಪಕ್ಕದ ಮನೆ ಹೆಂಡತಿ ಬೈಯಕ್ಕಾಗತ್ತಾ? ನೋಡಿ ಎಂಥ ದುರಂತ ಅನ್ನುವಂಥದ್ದಕ್ಕೆ ಹೇಳ್ತೀನಿ. ಇವ್ರ ಹೆಸರು ಕೃಷ್ಣಮೂರ್ತಿ ಅಂತ, KSRTC ಕಂಡಕ್ಟ್ರು. ಅವರ ಧರ್ಮಪತ್ನಿ, ಧರ್ಮವಾದ ಪತ್ನಿ ಇವರು. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ, ಮೈಸೂರಿಂದ ಕೆಂಗೇರಿಗೆ ಕರ್ಕೊಂಬಂದು ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರನ್ನ ಅಡ್ಮಿಷನ್ ಮಾಡಿ ಒಳಗಿರ್ತಾರೆ. ಒಂದು ಆಶ್ರಮಕ್ಕೆ ಸೇರಿಸ್ಬಿಡಿ ಸರ್ ಅಂತ. ಸರಿ ಸೇರಿಸಿದ್ರು, ಹೋದರು, ಅಲ್ಲಿ ಮುಗೀತು. ಅದಾದಮೇಲೆ ನಾವು ಇವ್ರನ್ನ ಪತ್ತೆ ಹಚ್ಚಿ ವಿಳಾಸ ಹುಡುಕಲಿಕ್ಕೆ ಶುರು ಮಾಡಿದಾಗ ಇವರೇ ಕರೆ ಮಾಡ್ತಾರೆ ಅಲ್ವಮ್ಮ, ಇವರೇ ಕರೆ ಮಾಡ್ತಾರೆ. ಕರೆ ಮಾಡಿ ಏನು ಹೇಳ್ತಾರೆ ಅಂತ ಅಂದರೆ, ಸರ್ ನಿಮ್ಮ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಭಾಳ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ ಸರ್, ನಿಮ್ಮನ್ನು ಭೇಟಿ ಆಗಬೇಕು ಅಂತೇಳಿ ಕೇಳ್ತಾರೆ. ಕರೆಕ್ಟಮ್ಮ? ಆಮೇಲೆ ಏನು ಹೇಳ್ತಾರೆ ಇವರು ಬೇರೆಯವರ ಧ್ವನಿನಲ್ಲಿ ಮಾತಾಡ್ತಾರೆ. ಇವ್ರದೇ ಫೋನು, ಇವರೇ ಮಾತಾಡಿರ್ತಾರೆ. ಏನಂತ, ಹೇಗಿದ್ದಾರೆ ಸರ್ ಕೃಷ್ಣಮೂರ್ತಿ ಅಂತ ಒಂದು 70 ಕಂಡಕ್ಟರ್ದು ಇದು ಮಾಡ್ತಾ ಇದ್ದೀರಲ್ಲ, ಅವರು ಹೇಗಿದ್ದಾರೆ ಸರ್ ಅಂತ ಕೇಳ್ತಾರೆ. ನಾನು ಹಾಗೆ ಇವ್ರ ಹತ್ರ ಬಾಯಿ ಬಿಡಿಸ್ತೀನಿ. ಬಾಯಿ ಬಿಡಿಸಿದಾಗ ಗೊತ್ತಾಗುತ್ತೆ ಇವರೇ ಅವರ ಹೆಂಡತಿ ಅಂತ. ನಾನು ಮಾತಾಡಿಲ್ಲ ಸರ್, ನಮ್ಮ ಪಕ್ಕದ ಬೀದಿಗೆ ಭಾಗ್ಯ. ಅವ್ರು ಯಾಕೆ ಮಾತಾಡ್ತಾರೆ ಅಮ್ಮ? ನಾನು ಅಳ್ತಾ ಇದ್ದೆ ಮನೆಯಲ್ಲಿ. ಯಾಕೆ ಹೇಳ್ತಿದ್ರಿ? ಅಳ್ತಾ ಇದ್ದೆ. ಜ್ಞಾನ ಇರಬೇಕು ನಿಮಗೆ. ನನ್ನ ಗಂಡನ್ನ ಇನ್ನೊಂದು ಆಶ್ರಮಕ್ಕೆ ನಾನೇ ಹೋಗಿ ಸೇರಿಸಿದ್ರೆ ಅದ್ರ ಪುಣ್ಯ ಅನ್ನೋದು ನನಗೆ ಸಿಗುತ್ತೆ. ಬೀದಿನಲ್ಲಿ ಬಿಟ್ಟು ಸ್ಟೇಷನ್ ಮುಖಾಂತರ ಕಳಿಸ್ಕೊಡ್ಬೇಕಾ ಬೇಡ ಅನ್ನೋದು ನಿಮ್ಗೆ ಇರಬೇಕಿತ್ತು. ಸ್ಟೇಷನ್ನಲ್ಲಿ ನಾನು ಕೇಳಿದೆ, ನಾನು ಹೋಗ್ತೀನಿ ಆಶ್ರಮಕ್ಕೆ ಅಂತ. ಅವ್ರು ನನಗೆ ಕಳಿಸ್ತಿಲ್ಲ, ಬೇಡ ಕಣಮ್ಮ ನಾವು ತಗೊಂಡೋಗ್ಬಿಡ್ತೀವಿ, 86 ವರ್ಷದಿಂದ ಅಮ್ಮ. ನೀವು ಗಂಡ ಅಂತ ಹೇಳಲಿಲ್ಲ ಸ್ಟೇಷನ್ನಲ್ಲಿ? ಹೇಳ್ಬೇಡ ಅಂತ ಹೇಳಿ ಅವ್ರು ಬೇರೆ ಹೇಳ್ತಾರಮ್ಮ, ನೀವು ಹಂಗೆ ಹೇಳ್ತೀರಾ? ಹೇಳ್ಬೇಡ ನೀನು. ನಿಮ್ಮ ನಾಳೆ ಗಂಡ ಸಿಗ್ತಾರಾ? ಏನು ನಾಳೆ ಗಂಡ ಸಿಗ್ತಾರಮ್ಮ? ಯಾಕಮ್ಮ ಈ ಸುಳ್ಳು ಹೇಳಿ? ನಿಮ್ಮಂಥವ್ರು ಬೇರೆ, ಅದರಲ್ಲೂ ಸೋಷಿಯಲ್ ಸರ್ವಿಸ್ ಸರ್, ನಾನು ಇವನು ಸಮಾಜದಲ್ಲಿ ಸಮಾಜಮುಖಿಗಳನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಏನಿದು ಸಮಾಜಮುಖಿ ಕೆಲಸ ನಾನು ಮಾಡ್ತಾ ಇರೋದು? ಸೋಷಿಯಲ್ ವರ್ಕ್ ಇದು. ಮನೇಲಿ ಬಿಟ್ಬಿಟ್ಟು ಬಂದು ನನ್ನ ಅಣ್ಣ ನನ್ನ ಬಾಬ ನಾನು ಬರೋದನ್ನ ಇರೋದಿಲ್ಲ. ನಾನು ಎಲ್ಲರೂ ಆಯ್ತಮ್ಮ, ಮೈಸೂರಿಂದ ಇಲ್ಲಿವರೆಗೂ ಬಂದಿದ್ದೀರಾ. 10 ರೂಪಾಯಿ ತರೋದು ನಿಮಗೆ ಇದಿಲ್ವಾ? ಒಂದು ಆಟೋದಲ್ಲಿ ಓಡಾಡೋ ಕಾಸು ತರಕ್ಕೆ ನಿಮಗೆ ಭಗವಂತ ಕೊಟ್ಟಿಲ್ವಾ? ನಾವೇ ಕೊಡ್ಬೇಕಾ ಅದನ್ನು? ಅಮ್ಮ 3 ದಿನ ಆಯ್ತಲ್ಲಮ್ಮ, 1 ವಾರದಿಂದ ಕೇಳಿದ್ದೀನಿ ತಮಗೆ. ಬಂದ್ರೇನಮ್ಮ? ಏನು ಸರ್ ನೆನ್ನೆ ತಾನೇ ಚೆನ್ನಾಗಿದ್ರಲ್ಲ ಸರ್, ರಾಗ ಹೇಳ್ಕೊಂಡು ಹೇಳ್ತೀರಿ. ಹಾಂ, ಕುತ್ತಿಗೆ ಇಸಕ್ಕೆ ಸಾಯಿಸ್ಬಿಟ್ವಾ? ಮತ್ತೆ ನೀವು ಕೇಳಿದ್ರಲ್ಲಮ್ಮ, ನೆನ್ನೆ ತಾನೇ ಚೆನ್ನಾಗಿದ್ನಲ್ಲ, ಯಾಕೆ ಸರ್ ಸುಳ್ಳು ಹೇಳ್ತೀರಾ ಅಂತ? ಸುಳ್ಳು ಹೇಳ್ತೀರಾ ಅಂದಿಲ್ಲ. ನಾನು ಬಂದಾಗ ಆಸ್ಪತ್ರೆಯಲ್ಲಿ ಇದ್ರಲ್ಲ, ಮತ್ತೆ ಅಲ್ಲೇ ಇದ್ರಲ್ಲ. ಹೇಳ್ದೆ ತಾನೇ ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡಿದ್ದೀನಮ್ಮ ಅಂತ ಹೇಳಿದೆ. ಆಮೇಲೆ ಬಂದ್ರಿ, ಭಾಳ ಸೀರಿಯಸ್ ಅಂದಿದ್ದಕ್ಕೆ ತಿರ್ಗಾ ಅವನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದಿನ ಇದ್ದಾರೆ ಬನ್ನಿ ಅಮ್ಮ ಅಂದೆ. ತಿರ್ಗಾ ಸೀರಿಯಸ್ ಆದ್ರು ಅಮ್ಮ ಅಂತೇಳಿ ನಿಮ್ಗೆ ಹೇಳಿದೆ, ಮಾತಾಡ್ಸಿಸ್ದೆ. ಇವಾಗ ಮಾತಾಡಿಲ್ಲಮ್ಮ, ಮೊನ್ನೆ ಬಂದು ಮಾತಾಡ್ಸ್ಕೊಂಡು ಹೋದ್ರ ಇಲ್ವಾ? ಮತ್ತೆ ಸುಳ್ಳು ಹೇಳ್ತೀನಿ. ನಾನೆಲ್ಲ ಆಸ್ಪತ್ರೆ ಬನ್ನಮ್ಮ ಈ ಥರ ಸೀರಿಯಸ್ ಇದೆ ಅಂದರೆ ಬರೋಕ್ಕಾಗಲ್ಲ ಸಾರ್ ಅಂತೀರಿ. ಇನ್ಯಾರು ಸಂತ ಹೋಯ್ತೀರಿ? ಬರೋಕ್ಕಾಗಲ್ಲ ಅಂತ ಹೇಳಿಲ್ಲ. ಹೇಳಿದ್ರಲ್ಲಮ್ಮ, ಮತ್ತೆ ಯಾಕಮ್ಮ ಬಂದಿಲ್ಲ? 3 ದಿನ ಬಿಟ್ಟು ಬಂದ್ರಲ್ಲಮ್ಮ. ನನ್ನ ತಾಯಿ ಇದ್ದಾರಲ್ಲ ಸರ್. ಅಮ್ಮ ನಿಮ್ಮ ತಾಯಿನೂ ಸಾಯದೆ ಅಮ್ಮ, ನಿಮ್ಮ ತಾಯಿನೂ ಸಾಯದೆ, ನೀವು ಸಾಯದೆ, ಕೊನೆಗೆ ನಾವು ಸಾಯದೆ ಅಲ್ಲಮ್ಮ, ನಾವು ಸಾಯದೆ. ಈಗಲೂ ಯಾರೋ ಬೇರೆ ಬಟ್ ಬರಬೇಡಿ ನಾನು ಮಾಡ್ಕೊಳ್ತೀನಿ ಅಂದೆ, ಹೇಳದ್ನ ಇಲ್ಲ. ನೀವು ಬರಲೇಬೇಡಿ ಅಮ್ಮ ನಾನು ಮಾಡ್ಕೊಳ್ತೀನಿ ಅಂದೆ. ಯಾಕೆ ಬಂದ್ರಿ? ಮನೆ ಸಾರಿ ಏನು ನೋಡ್ತೀರಮ್ಮ? ಒಂದು ಮಳ ಹೂವು ಹಾಕೋ ಇದಿಲ್ಲ ನಿಮಗೆ, ಒಂದು ಪೂಜೆ ಸಾಮಾನು ತರೋ ಇದಿಲ್ಲ ನಿಮಗೆ. 50 ರೂಪಾಯಿ ತಂದೆ ಅಂದ್ರಲ್ಲಮ್ಮ, ಹೆಂಗ್ ಬಂತು? ಹೆಂಗ್ ಬಂತು? ಇಲ್ಲಿ ಅಲ್ಲಿಂದಾನೆ ತಂದಿದ್ರಾ ಪೂಜೆ ಸಾಮಾನು? ಮತ್ತೆ ಆಟೋ 300 ರೂಪಾಯಿ ಕೊಡ್ರಮ್ಮ, ನೀವು ಕೊಟ್ಟಿಲ್ಲಲ್ಲಮ್ಮ. ಗಂಡ ಸತ್ತಾಗ 500 ರೂಪಾಯಿ ಇಟ್ಕೊಂಡು ಬರುವಷ್ಟು ಶಕ್ತಿ ಭಗವಂತ ಕೊಟ್ಟಿಲ್ವಾ? ಇನ್ನೇನು ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀರಾ ನೀವು? ನಾಚಿಕೆ ಆಗಬೇಕು ನಿಮ್ಮ ಜನ್ಮಗಳಿಗೆ.